ಕಪ್ನೂರು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮದ ಉದ್ಘಾಟನೆಯ ಈ ಕಾರ್ಯಕ್ರಮ ವೇದಿಕೆ ಮೇಲೆ ಹಾಜರಾಗಿರುವಂತಹ ಶಾಂತಿಧಾಮ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು, ಹಿರಿಯರು, ತಂದೆಯ ಸ್ವರೂಪರು, ಈ ವಯಸ್ಸಿನಲ್ಲೂ ಕೂಡ ಯುವಕರು ಮಾಡುವಷ್ಟೇ ಪ್ರತಿದಿನಾಲೂ ಶ್ರಮವನ್ನು ನಿರ್ವಹಿಸ್ತಾ ಇರುವಂತಹ ಈ ಶಾಲೆಯ, ಈ ಸಂಸ್ಥೆಯ ಅಭಿವೃದ್ಧಿಗೋಸ್ಕರ ನಿರಂತರವಾಗಿ ಶ್ರಮಿಸುತ್ತಿರುವಂತಹ ಚಿದಂಬರಂ ಎಸ್ ಪಾಟೀಲ್ ಸರ್ ಅವರೇ, ಅವರೊಟ್ಟಿಗೆ ಸುಮಾರು ವರ್ಷಗಳ ಕಾಲ ಜೀವನವನ್ನು ಸವಿಯುತ್ತಾ ಬೆನ್ನೆಲುಬಾಗಿ ನಿಂತಿರುವಂತಹ ತಾಯಿ ಸ್ವರೂಪವಾಗಿರುವಂತಹ ತಾಯಿಯವರೇ, ಅದರೊಟ್ಟಿಗೆ ವೇದಿಕೆ ಮೇಲೆ ಆಶ್ರಯಿರುವಂತಹ ಅವರಿವರೆಲ್ಲವೇ ಎಲ್ಲ ಗಣ್ಯರೇ, ನಮ್ಮ ಕಚೇರಿಯ ಸಹೋದ್ಯೋಗಿ ಮಿತ್ರರೇ ಹಾಗೂ ಕಪ್ನೂರು ಕ್ಲಸ್ಟರ್ನ ವಿವಿಧ ಶಾಲೆಗಳಿಂದ ಆಗಮಿಸಿರುವಂತಹ ಶಿಕ್ಷಕರೇ ಹಾಗೂ ಮುದ್ದು ಮಕ್ಕಳೇ, ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಶಿಕ್ಷಣ ಎನ್ನುವುದು ಏನಿದೆ ಅಂತ ಹೇಳಿದ್ರೆ ಮಗುವಿನ ಅಂತರಾಳದ ಸೂಕ್ತ ಪ್ರಜ್ಞೆ ಇರುವಂತಹ ಸಾಮರ್ಥ್ಯವನ್ನ ಹೊರಗಡುವಂತೆ ಮಾಡುವಂಥದ್ದು ಒಂದು ಶಿಕ್ಷಣ ಅಂತ ಹೇಳುತ್ತೆ. ಆ ನಿಟ್ಟಿನಲ್ಲಿ ಮಕ್ಕಳು ಕೇವಲ ಪಠ್ಯಪುಸ್ತಕಗಳನ್ನ ಓದಿದರೆ, ಪಠ್ಯಪುಸ್ತಕದಲ್ಲಿರುವಂತಹ ಜ್ಞಾನವನ್ನ ಗಳಿಸಿಕೊಂಡರೆ ಮಾತ್ರ ಅವರು ಅಭಿವೃದ್ಧಿ ಸಾಧಿಸಲಾರರು. ಸ್ವಾವಲಂಬಿ ಜೀವನವನ್ನ ಸಾಧಿಸಲು ಎಲ್ಲೋ ಒಂದು ತೊಡಕು ಆಗುತ್ತೆ ಎನ್ನುವ ಕಾರಣಕ್ಕಾಗಿ ಸರ್ಕಾರ ಏನ್ ಮಾಡುತ್ತೆ ಅಂತ ಹೇಳಿದರೆ ಪಠ್ಯ ಚಟುವಟಿಕೆ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನ ಮಕ್ಕಳಿಗೋಸ್ಕರ ಅನಾವರಣ ಮಾಡುವಂತಹ ಕಾರ್ಯಕ್ರಮ ಇದಾಗಿದೆ. ಈ ಒಂದು ಕಾರ್ಯಕ್ರಮ ಸಾಮಾನ್ಯವಾಗಿ ನಮ್ಮ ಇಲಾಖೆಯಿಂದ ಶೈಕ್ಷಣಿಕ ವರ್ಷದ ಪ್ರಾರಂಭದ ಹಂತದಲ್ಲಿ ಮಾಡಬೇಕಾಗಿತ್ತು. ಆದರೆ ಇಲಾಖೆಯ ಒತ್ತಡ ಕಾರ್ಯಕ್ರಮಗಳು ಇವತ್ತಿನ ದಿನಮಾನದಲ್ಲಿ ಇಲಾಖೆಯ ಕಾರ್ಯಕ್ರಮ ಹೇಗಾಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ನಾವು ಕಾರ್ಯಕ್ರಮದಲ್ಲಿ ಏನೋ ಮಾತಾಡ್ತಾ ಇರ್ತೀವಿ, ಮತ್ತೊಂದು ಹೊಸ ಏನೋ ಒಂದು ಕಾಯ್ದೆ ಬಂದಿರ್ತದೆ, ಮತ್ತೇನೋ ಒಂದು ಹೊಸದ ಆದೇಶ ಬಂದಿರ್ತದೆ, ಆದೇಶವನ್ನು ಅನುಪಾಲನೆ ಮಾಡ್ಬೇಕಂತ ಇದ್ದೀವಿ, ಜಾರಿ ತರಬೇಕನ್ನೋ ತಕ್ಷಣ ಮತ್ತೊಂದು ಏನೋ ಒಂದು ಆದೇಶ ಬರ್ತಾ ಇದೆ. ಆ ಕಾರಣಕ್ಕಾಗಿ ಒಂಚೂರು ಲೇಟ್ ಆದರೂ ಪರವಾಗಿಲ್ಲ, ನನ್ನ ಸಹೋದರರಾಗಿರುವಂತ ಈ ಕಪ್ನೂರು ಕ್ಲಸ್ಟರ್ನ CIP ಅವರಿರುವಂತ ದಿಲೀಪ್ ರವರು ತುಂಬಾ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ನನ್ನ ಕಚೇರಿ ವತಿಯಿಂದ ವೇದಿಕೆ ಮುಖಾಂತರ ತುಂಬಿರುವ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಪ್ರತಿಭಾ ಕಾರಂಜಿಯಲ್ಲಿ ನಾನು ಹೆಚ್ಚಿಗೆ ಸಮಯ ಆಗಿದೆ, ಮಕ್ಕಳು ಬಹಳಷ್ಟು ಕಾತುರದಿಂದ ಕಾಯ್ತಾ ಇದ್ದಾರೆ. ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ಅಂಶ ಇಷ್ಟೇ, ನಾವು ಮಕ್ಕಳಿರುವಂತಹ ಪ್ರತಿಭೆಯನ್ನು ಗುರುತಿಸಬೇಕಾಗಿದೆ. ಆ ಪ್ರತಿಭೆ ಮಗುವಿನ ಹತ್ರ ಯಾವ ಒಂದು ಸ್ಪರ್ಧೆಯಲ್ಲಿ ಯಾವ ರೀತಿಯಾದಂತಹ ಪ್ರತಿಭೆ ಇದೆ ಅನ್ನೋದನ್ನ ನಿರ್ಣಾಯಕರು ಗುರುತಿಸಬೇಕಾಗ್ತದೆ. ದಯಮಾಡಿ ವಿವಿಧ ಸ್ಪರ್ಧೆಗಳಿಗೆ ನಿರ್ಣಾಯಕರಾಗಿ ಬಂದಿರುವಂತಹ ಶಿಕ್ಷಕರಿರ್ಬೋದು, ಆ ಸ್ಪರ್ಧೆ ನಿರ್ಣಾಯಕರಾಗಿರುವಂತಹ ತಾವುಗಳು ಯಾವ ಮಗುವಿನ ಹತ್ರ ಯಾವ ಸಾಮರ್ಥ್ಯ ಇದೆ, ಆ ಮಗುವಿನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಒಂದು ಫಲಿತಾಂಶವನ್ನ ನೀಡಬೇಕಂತೇಳಿ ಈ ವೇದಿಕೆ ಮುಖಾಂತರ ವಿನಂತಿಸಿಕೊಳ್ಳುತ್ತಾ, ಜೊತೆಗೆ ಇದು ಮಕ್ಕಳ ಕಾರ್ಯಕ್ರಮವಾಗಿದೆ. ಮಕ್ಕಳ ಸಾಮರ್ಥ್ಯವನ್ನು ಹೊರಗಡೆ ಹಾಕುವಂಥದ್ದು, ಸುಪ್ತಾವಸ್ಥೆಯಲ್ಲಿರುವಂತಹ ಪ್ರಜ್ಞೆಯಲ್ಲಿ ಅವಸ್ಥೆಯಲ್ಲಿ ತರುವಂತಹ ಒಂದು ಕಾರ್ಯಕ್ರಮ ಇದಾಗಿದೆ. ಈ ಕಾರ್ಯಕ್ರಮದಲ್ಲಿ ಒಂದು ಅಂಶ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮ ಮುಗಿಯುವವರೆಗೂ ಏನು ವಿವಿಧ ಶಾಲೆಯಿಂದ ಮಕ್ಕಳಿಗೆ ನೀವು ಕರ್ಕೊಂಡು ಬಂದಿರಿ, ಶಿಕ್ಷಕರು ಟೀಮ್ ಮ್ಯಾನೇಜರ್ ಬಂದಿದ್ರು ಅಥವಾ ಮಕ್ಕಳ ಉಸ್ತುವಾರಿ ಶಿಕ್ಷಕರು ಬಂದಿದ್ರು, ಇದು ನಗರ ಪ್ರದೇಶದಿಂದ ಹೊರಗಡೆ ಇರುವಂತಹ ಸಂಸ್ಥೆ ಆಗಿರೋದ್ರಿಂದ ಇಲ್ಲಿ ಸ್ಪರ್ಧೆಗಳು ನಡೀತಾ ಇರೋದ್ರಿಂದಾಗಿ ಮಕ್ಕಳನ್ನ ಹೇಗೆ ನೀವು ಜೋಪಾನವಾಗಿ ಕರ್ಕೊಂಡು ಬಂದಿದ್ದೀರೋ ಹಾಗೆ ಆ ಮಗು ಮತ್ತೆ ಜೋಪಾನವಾಗಿ ಮನೆಗೆ ಮುಟ್ಟುವ ತನಕ ಆ ಮಕ್ಕಳ ಜೊತೆಗೆ ತಾವೇನು ಶಿಕ್ಷಕರು ಬಂದಿದ್ದೀರಿ ಶಾಲೆಯವರು, ಆ ಮಕ್ಕಳಿಗೆ ಮುಟ್ಟಿಸುವಂತಹ ಕೆಲಸವನ್ನ ಮಾಡುತ್ತೀರಾ ಎನ್ನುವ ಆಶಯದೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಲಾರೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬರಲಿ. ಈ ವಿವಿಧ ಶಾಲೆಗಳಿಂದ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಬಂದಿರುವಂತಹ ಮಕ್ಕಳಿಗೆ ಒಳ್ಳೆಯದಾಗಲಿ. ಸ್ಪರ್ಧೆಗಳಲ್ಲಿ ಸೋಲು ಗೆಲುವು ಸಹಜ. ಸೋತ ತಕ್ಷಣವೇ ಯಾವ ಮಕ್ಕಳು ಕೂಡ ಮನಸ್ಸಿಗೆ ನೋವನ್ನು ಉಂಟು ಮಾಡಿಕೊಳ್ಳದೆ ಗೆಲುವಿನ ಸೋಪಾನ ಆಗುತ್ತೆ. ಇವತ್ತು ನಾವು ಸೋತಿರ್ತೀವಿ ಸ್ಪರ್ಧೆಯಲ್ಲಿ ಅಂದರೆ ಮುಂದೆ ಅದಕ್ಕೆ ನಮಗೆ ಒಂದು ಹೊಸ ಅನುಭವ ಸಿಗ್ತದೆ. ಮುಂದಿನ ಸ್ಪರ್ಧೆಗಳಲ್ಲಿ ನಾವು ಭಾಗವಹಿಸಿ ಅಲ್ಲಿ ಗೆಲುವನ್ನು ಸಾಧಿಸೋಣ ಎನ್ನುವ ಒಂದು ವಿಷಯವನ್ನ ಮಕ್ಕಳೊಟ್ಟಿಗೆ ಹಂಚಿಕೊಳ್ಳುತ್ತಾ ಈ ವೇದಿಕೆ ಕರೆಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರುವಂತ ವೇದಿಕೆಗೆ ಧನ್ಯವಾದ ಸಲ್ಲಿಸ್ತಾ ನಾನು ಅವರ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪದ
ಶಾಂತಿಧಾಮ್ ಪಬ್ಲಿಕ್ ಸ್ಕೂಲ್ನಲ್ಲಿ ಪ್ರತಿಭಾ ಕಾರಂಜಿ 24-25 ಸಾಲಿನ ಕ್ಲಸ್ಟರ್ ನಮ್ಮ ದಿಲೀಪ್ ಸರ್ ಪ್ರತಿ ವರ್ಷ ಮಾಡ್ತಕ್ಕಂಥದ್ದು ಬೇರೆ ಬೇರೆ ಸ್ಕೂಲಲ್ಲಿ ಮಾಡ್ತಿದ್ದೀವಿ, ನಿಮ್ಮಲ್ಲೇ ಮಾಡ್ತಕ್ಕಂಥ ಹೋದ ವರ್ಷ ಹಿಡಿದು ನಮ್ಮ ಹತ್ರ ಮಾಡ್ತಾ ಇದ್ದೀರೋ ತಾವೆಲ್ಲ ಬೇರೆ ಬೇರೆ ಸ್ಕೂಲಿಂದ ಗಂಜಿಂದ ಇರ್ಬೋದು, MB ನಗರದಿಂದ ಬಂದಾರ, ಬೇರೆ ಬೇರೆ ಸ್ಕೂಲಿಂದೆಲ್ಲ ಬಂದಂಥ HMಗಳಿರ್ಬೋದು, ಸ್ಕೂಲ್ ಟೀಚರ್ಸ್ ಇರ್ಬೋದು, ಮಕ್ಕಳಿರ್ಬೋದು, ಎಲ್ಲರಿಗೆ ಶುಭ ಕೋರುತ್ತಾ ಇವತ್ತಿನ ದಿವಸ ನಮ್ಮ ಇಲ್ಲಿವರೆಗೂ ಭಾಳಷ್ಟು ವರ್ಣನೆಯಿಂದ ಮಾತಾಡಿದ್ರು. ಈ ಉತ್ತರ ವಲಯದಲ್ಲಿ ಸ್ಕೂಲ್ ಕಾಲೇಜ್ ಇಲ್ಲ, ಏನಿದ್ರೆ ದಕ್ಷಿಣದಲ್ಲಿ ಮತಕ್ಷೇತ್ರ ಕಡೆ ಜೇವರ್ಗಿ ರೋಡು, ಸೇಡಂ ರೋಡು ಭಾಳಷ್ಟು ಕಾಲೇಜ್, ಪ್ರತಿಷ್ಠಿತ ಕಾಲೇಜ್ ಅಂತಕ್ಕಂಥ ಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು. ಈ ನಮ್ಮ ಭಾಗದಾಗ ಗ್ರಾಮೀಣ ಕ್ಷೇತ್ರದಲ್ಲಿ ಜನ ಇರುವ ಸ್ಕೂಲ್ ಕಾಲೇಜ್ ತೆಗಿಬೇಕು, ಈ ನಮ್ಮ ಮಕ್ಕಳಿಗೆ ಕೂಲಿಕಾರರು, ದಾಲ್ಮಿಲ್ ಕೆಲಸ ಮಾಡ್ತಕ್ಕಂಥವ್ರು, ಆಟೋ ರಿಕ್ಷಾ ಮಾಡ್ತಕ್ಕಂಥವ್ರು, ಎಂಥ ಸಮಾಜದಾಗ ಇದ್ದಂಥ ಎಲ್ಲ ಮಕ್ಕಳಿಂದ ಇವತ್ತು ಶಿಕ್ಷಣದಿಂದ ವಂಚಿತ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಇವತ್ತು ಇಲ್ಲಿ ಇದ್ದಂಥ ಒಂದು ದಾಲ್ಮಿಲ್ ತೆಗೆದುಹಾಕಿ ಸ್ಕೂಲ್ ಕಾಲೇಜ್ ಮಾಡಿದ್ದೀನಿ. ಅದಕ್ಕೆ ಇವೆಲ್ಲ ನಮ್ಮ ಡಿಪಾರ್ಟ್ಮೆಂಟದ ಇವತ್ತು ಸಾಯ್ವಾನ್ ಸರ್ ಇರ್ಬೋದು, ಉಷಾ ಸರ್ ಭಾಳ ಚೆನ್ನಾಗಿ ಮಾತಾಡೋದು, ನಮ್ಮ ND ಸರ್ ಇರ್ಬೋದು, ದಿಲೀಪ್ ಕುಮಾರ್ ಅವ್ರು ಪ್ರತಿ ವರ್ಷದಿಂದ ನಮಗೆ ಭಾಳ ಸಹಾಯ ಸಹಕಾರ ಮಾಡ್ತಾ ಇರ್ತಾರೆ. ಅದಕ್ಕೆ ತಾವೆಲ್ಲ ಬಂದದ್ದು ಏನೇ ಸಣ್ಣ ಪುಟ್ಟ ತಪ್ಪುಗಳಾದರೂ ಕೂಡ ತಾವು ತಮ್ಮ ಶಾಲೆಗೆ ತಿಳ್ಕೊಂಡು ತಾವೆಲ್ಲ ಸಮರ್ಸ್ಕೊಂಡು ಹೋಗ್ಬೇಕು. ಈಗ ಈ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಕರ್ನಾಟಕದ ಮೈಸೂರು ಜಿಲ್ಲೆಯಲ್ಲಿ ಒಬ್ಬರ ಹೊಲದಲ್ಲಿ ಇರ್ತಕ್ಕಂಥ ಒಂದು ಕಲ್ಲು ಇವತ್ತು ರಾಮದೇವರ ಮೂರ್ತಿಯಾಗಿ ಇವತ್ತು ಪ್ರಪಂಚದಲ್ಲಿ ಹೆಸರುವಾಸಿಯಾಗಿದೆ. ಅದೇ ರೀತಿ ನಮ್ಮ ಮಕ್ಕಳು ಹಳ್ಳಿಯಿಂದ ಬರ್ತಕ್ಕಂಥದ್ದು, ಕನ್ನಡ ಶಾಲೆಯಲ್ಲಿ ಕಟ್ಟಂಥವ್ರು, ಇಂಗ್ಲೀಷ್ ಸ್ಕೂಲ್ ಮಾಡಿರೋದ್ರಿಂದ ನಮ್ಮ ಡಾಕ್ಟರ್ ಅಂತಮ್ಮದು ಆ ಭವನ ತೆಗೆದುಹಾಕಿದ್ರು. ಈ ಕಲಾಕಾರರು ಯಾವ ರೀತಿ ಮಾಡ್ತಾರಲ್ಲ ಹಂಗೆ ಟೀಚರ್ಸ್ ಆದರೂ ಆ ಕಲ್ಲುಗಳಿಗೆ ಮೂರ್ತಿ ಮಾಡ್ತಕ್ಕಂಥದ್ದು ಜವಾಬ್ದಾರಿ ತಮ್ಮದ ಮಾಡೇ ಮಾಡ್ತಾ ಇದ್ರಿ, ಭಾಳ ಚೆನ್ನಾಗಿ ಮಾಡ್ತಾ ಇದ್ದೀರಿ ತಮ್ಮ ಆಶಾಭಾವನೆಯಿಂದ ನಮ್ಮ ಸ್ಕೂಲ್ದಲ್ಲಿ ಕೂಡ ನಾವು ನಮ್ಮದು ನಿಮ್ಮದು ಅಂತೇನಿಲ್ಲ, ಎಲ್ಲರೂ ಉದ್ದೇಶ ಒಂದೇ, ಮಕ್ಕಳಿಗೆ ಒಳ್ಳೆಯ ರೀತಿಯಿಂದ ಎಜುಕೇಷನ್ ಕೊಡ್ಬೇಕಂತ ನಮ್ಮ ಉದ್ದೇಶ ಎಲ್ಲರದ್ದು ಇದೆ. ಅದ್ರ ಸಲುವಾಗಿ ತಾವೆಲ್ಲ ಇನ್ನೂ ಹೆಚ್ಚಿನದು ಈಗ ನಮ್ಮ ಭಾಷೆ ಕೇಳೋಕ್ಕೆ ಹುಡುಗರಾಗಲಿ ಮಕ್ಕಳಲ್ಲಿ ಬಂದಂಥವ್ರು ಭಾಳಷ್ಟು ಹೇಳೋಂಗಿಲ್ಲ. ಈ ಪ್ರತಿಭೆಗಳು ಗುರುತಿಸ್ಬೇಕು. ಪ್ರತಿ ವರ್ಷಕ್ಕೆ ಎಲ್ಲ ರೀತಿಯಿಂದ ಇವತ್ತು ಹೇಳಿದ್ರು ಸಂಗೀತ ಕ್ಲಾಸ್ ಟೀಚರ್ಸ್ ಅದಾರ ಅಂತ ಹೇಳಿದ್ರು, ನೃತ್ಯ ಮಾಡ್ತಕ್ಕಂಥವ್ರ ಇವೆಲ್ಲ ಮಾಡಬೇಕು. ಹುಡುಗರಿಗೆಲ್ಲನೂ ಈ ಉಡುಪಿ ಆ ಕಡೆ ಕ್ಷೇತ್ರದಾಗ ಈ ಏನು ಭರತನಾಟ್ಯ ಇರ್ತಲ್ಲ, ಆ ಭರತನಾಟ್ಯ ನಮ್ಮ ಕಡೆ ಕಲಿಸ್ಬೇಕು. ಕೆಲವೊಂದು ಹೊಸ ಮಕ್ಕಳಿಗೆ ಕಲಿಸಿದ್ರೆ ಆ ಹುಡುಗರು ಅವ್ರಿಗೆ ಆಸಕ್ತಿ ಜಾಸ್ತಿ ಆಗ್ತದೆ. ಅದಕ್ಕೆ ಪ್ರತಿಭೆ ಗುರುತಿಸೋದಕ್ಕೆ ಸಲುವಾಗಿ ಇವತ್ತು ಈ ಪ್ರತಿಭಾ ಕಾರಂಜಿ ಇಟ್ಟಿದ್ದಾರೆ. ಅದಕ್ಕೆ ತಾವೆಲ್ಲ ಟ್ರೈನ್ ಮಾಡ್ಕೊಂಡು ಬಂದಂಥ ಎಲ್ಲ ಕಾಲೇಜು ಸ್ಕೂಲ್ ಎಲ್ಲ ಹುಡುಗರು ಇವತ್ತು ಪ್ರತಿಭೆ ಏನೇನು ಯಾವ ರೀತಿ ಮಾಡಿದ್ದಾರೆ ಅಂತ ಅನ್ನೋದು ಇವತ್ತು ತಮ್ಮೆದುರ ಪ್ರದಕ್ಷಿಣೆ ಮಾಡಬೇಕು ಅಂತಕೊಂಡು ಕೇಳ್ಕೊಂಡು ಎರಡು ಮಾತು ಮುಗಿಸ್ತೀನಿ. ದಯವಿಟ್ಟು ವಿಶೇಷವಾಗಿ ನನ್ನ ಎಲ್ಲ ಮುದ್ದು ಮಕ್ಕಳಿಗೆ, ಪುಟಾಣಿಗಳಿಗೆ ನನ್ನ ನಮಸ್ಕಾರಗಳು. ಇವತ್ತು ಭಾಳ ತುಂಬ ಸಂತೋಷದ ವಿಷಯ. ಇವೊಂದು ಈ ಕಲಬುರಗಿ ಉತ್ತರ ತಾಲೂಕಿನ ಅತ್ಯಂತ ಹೆಚ್ಚು ಒಂದು ಶಾಲೆಗಳು ಹೊಂದಿರತಕ್ಕಂಥ ಕಟ್ಮೂರು ಸ್ಕೂಲಿನ ಈ ಒಂದು ಪ್ರತಿಭಾ ಕಾರಂಜಿ, ಈ ಒಂದು ಪವಿತ್ರವಾದಂಥ ಭಾಳ ಒಂದು ಪ್ರಕೃತಿಯ ಮಡಿಲಲ್ಲಿ ಶಾಂತಿಧಾಮ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಪ್ರತಿಭಾ ಕಾರಂಜಿ ಇದೆ. 2024 ಮತ್ತು 25ನೇ ಸಾಲಿನ ಪ್ರತಿಭಾ ಕಾರಂಜಿ. ಈ ಒಂದು ಪ್ರತಿಭಾ ಕಾರಂಜಿಯನ್ನು ಇಲ್ಲೇನೇ ಮಾಡಬೇಕಂತೇಳಿ ನಮ್ಮ ದಿಲೀಪ್ ಸರ್ ಅವರು ಸಂಸ್ಥೆಯವರನ್ನು ವಿಚಾರಿಸಿದವರು ಭಾಳ ತುಂಬ ಹೃದಯದಿಂದ, ತುಂಬ ಮನಸ್ಸಿನಿಂದ ಏನಪ್ಪ ಅಂದ್ರೆ ಈ ಒಂದು ಸಂಸ್ಥೆಯ ಸ್ಥಳಾವಕಾಶ ಮಾಡಿಕೊಟ್ಟಿದ್ದಾರೆ. ಈ ಸಂಸ್ಥೆಯ ಎಲ್ಲ ಅಧ್ಯಕ್ಷರಿಗೂ ಕಾರ್ಯದರ್ಶಿಗೂ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಶಾಂತಿಧಾಮ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರತಿಭಾ ಕಾರಂಜಿಯನ್ನು ಹಮ್ಮಿಕೊಂಡ ಪ್ರಯತ್ನವಾಗಿ
ಕಾರ್ಯಕ್ರಮದ ಸ್ವಲ್ಪ ಸರ್ಕಾರದ ನಿಯಮ ಪ್ರಕಾರ ಮಾಡಬೇಕಾದ ಅದೇ ಕರ್ತವ್ಯಗಳಿಂದ 2 ತಿಂಗಳಿಂದ ಮೊದಲೇ ಕಾರ್ಯಕ್ರಮ ಆಗಬೇಕಾಗಿದೆ. ಹಲವಾರು ಕಾರಣಗಳಿಂದ ಕಾರ್ಯಕ್ರಮ ಮುಂದೂಡಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬಹುತೇಕಾಗಿ ವಿದ್ಯಾರ್ಥಿಗಳ ಯಾರಿಗೂ ಕೂಡ ಈ ಅತಿಥಿಗಳ ಭಾಷಣಕ್ಕೆ ಕೇಳಬೇಕಂತ ಆಸಕ್ತಿ ಕಡಿಮೆ ಇದೆ. ಯಾಕಂದ್ರೆ ನಾವು ಯಾವಾಗ ಸ್ಪರ್ಧೆ ಮಾಡಬೇಕು, ನಾವು ಯಾವಾಗ ಗೆಲ್ಲಬೇಕು, ನಾವು ಯಾವಾಗ ಪ್ರೈಸ್ ತಗೊಳ್ಬೇಕು ಅಂತಕ್ಕಂಥ ಆತಂಕದಲ್ಲಿ ನಾವು ಇದ್ದೀವಿ. बोलो भारत माता की, बोलो भारत माता की, वंदे वंदे. ದುರಂತಗಳಿಂದ ತುಂಬಿ ತುಳುಕುತ್ತಿದ್ದ ಈ ನನ್ನ ವಿಜಯನಗರ ಸಾಮ್ರಾಜ್ಯ ಎಂದು ನಾಯಿ ಮರಿಗಳು ಓಡಾಡುವುದು ಕಂಡರೆ ಅದ್ಯಾವ ಕನ್ನಡಿಗನ ರಕ್ತ ಕುದಿಯೋದಿಲ್ಲ. ಇವನೊಬ್ಬ ಉಗ್ರ ನರಸಿಂಹ. ಇವನನ್ನು ಬಂದ ನನ್ನ ಕೈ ಕಾಲನ್ನು ಕಟ್ಟುವಾಗ ಎಲ್ಲಿ ಹೋಗಿದ್ದೇನೆ ಹೋಗಿರುತ್ತೆ. ಹೇಳು ದೇವ ಹೇಳು, ಏಕೆ ಕಣ್ಣಿನಲ್ಲಿ ಕಂದಾಗಿ ಕುಳಿತುವೆ. ನಿಮ್ಮೆಲ್ಲರಿಗೂ ತಿಳಿಸಿರೋ ಹಾಗೆ ಇವತ್ತು ಸಮೂಹ ಸಂಪನ್ಮೂಲ ಕೇಂದ್ರ ಕಪ್ನೂರು 2024-25ನೇ ಸಾಲಿನ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಬಹು ವಿಜೃಂಭಣೆಯಿಂದ ಈ ನಮ್ಮ ಸ್ಕೂಲ್ ಅಂದರೆ ಶಾಂತಿಧಾಮ ಪಬ್ಲಿಕ್ ಶಾಲೆಯಲ್ಲಿ ಬಹು ವಿಜೃಂಭಣೆಯಿಂದ ಆಚರಿಸಲಾಯಿತು. ಸೊ ಹಾಗಾಗಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳಿಗೂ ನಮ್ಮ ಕಡೆಯಿಂದ ಹಾಗೂ CRP ಕ್ಲಸ್ಟರ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಕೋರುತ್ತೇನೆ. ಅದಲ್ಲದೆ ನಮ್ಮ ಸ್ಕೂಲಿಗೆ ಆಗಮಿಸಿರುವಂತಹ ಬೇರೆ ಬೇರೆ ಸ್ಕೂಲ್ಗಳಿಂದ ಬಂದಿರುವಂತಹ ಮುಖ್ಯ ಗುರುಗಳು ಹಾಗೂ ಶಿಕ್ಷಕರಿಗೂ ಕೂಡ ನಮ್ಮ ವತಿಯಿಂದ ಹಾಗೂ ಕ್ಲಸ್ಟರ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಕೋರುತ್ತೇನೆ. ಅದು ಅಲ್ಲದೆ ನಾಟ್ ಬಟ್ ಈಸ್ ಅಂತ ಹೇಳ್ತಾರಲ್ಲ, ನನ್ನ ಎಲ್ಲ ಮುದ್ದು ಮಕ್ಕಳಿಗೂ ಕೂಡ ತುಂಬ ಹೃದಯದ ಆತ್ಮೀಯವಾದ ಧನ್ಯವಾದಗಳನ್ನು ಕೋರುತ್ತೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.